ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಉಡುಪಿ ಜಿಲ್ಲೆಯ ಸಾಸ್ತಾನದ ಮೀನು ಮಾರುಕಟ್ಟೆಯಲ್ಲಿದ್ದೇನೆ. ಸಾಸ್ತಾನ ಮೀನು ಮಾರುಕಟ್ಟೆಯಲ್ಲಿ ತಾಜಾ ಮೀನು ಸಿಗುತ್ತೆ. ಬೆಳಿಗ್ಗೆ ಬಂದರೆ ಇವತ್ತು ನನಗೆ ಒಂದು ಭಾಳ ಅಪರೂಪದ ಚಿಪ್ಪು ಮೀನು ಸಿಕ್ಕಿದೆ. ಆನೆವಟ್ಟಿ ಚಿಪ್ಪು ಮೀನಂತೆ. ಇವಾಗ ಮನೆಗೆ ಹೋಗಿ ಇದರ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡುವ. ಆನೆವಟ್ಟೆ ಮರವನ್ನು ಈ ಥರ ಓಪನ್ ಮಾಡಬೇಕು. ಕತ್ತಿಯಲ್ಲಿ ಕೂಡ ಓಪನ್ ಮಾಡ್ಬೋದು, ಇಲ್ಲದ್ರೆ ಈ ಚಾಕು ಏನಿದೆ ಅದರಲ್ಲಿ ಈ ಥರ ಮಧ್ಯದಲ್ಲಿ ಇದನ್ನು ಓಪನ್ ಮಾಡಬೇಕು. ಅದರ ಒಳಗೆ ಮಾಂಸ ಇರುತ್ತೆ. ಆನೆವಟ್ಟೆ ಹೆಸರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಇದರಲ್ಲಿ ನೋಡಿ, ಈ ಥರದಿಷ್ಟು ದೊಡ್ಡ ಮಾಂಸ ಇರುತ್ತೆ. ಈ ಚಿಪ್ಪಿನ ಮಾಂಸ ಇದೆ, ಅದು ತುಂಡು ಮಾಡಬೇಕು. 2 ಭಾಗ ಮಾಡಬೇಕು. ಯಾಕಂದರೆ ಅದರಲ್ಲಿ ಹೊಯ್ಗೆ ಎಲ್ಲ ಇರುತ್ತೆ. ತೊಳೆಯುವಾಗ ಚೆನ್ನಾಗಿ ತೊಳಿಬೇಕು ಇದನ್ನು. ನೀರು ಸರಿಯಾಗಿ ತೊಳೆದು ಅದರ ಹೊಯ್ಗೆಲ್ಲ ಹೋಗಬೇಕು. ಮತ್ತು ಹಿಂಡಿ ಇನ್ನೊಂದು ಪಾತ್ರೆಗೆ ಹಾಕಬೇಕು. ಆನೆವಟ್ಟಿ ಮಾಂಸ ಏನಿದೆ ಅದು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇವಾಗ ಇದು ಕುಕ್ಕರಲ್ಲಿ ಬೇಯಿಸ್ಲಿಕ್ಕಿದೆ. ಬೇಯಿಸುವಾಗ 1 ಸ್ಪೂನು ಅರಸಿನ ಹುಡಿಯನ್ನು ಹಾಕುವ, ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕುವ, ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಲಿಕ್ಕೆ ಗ್ಯಾಸಲ್ಲಿ ಇಡುವ. 1 ವಿಸಿಲ್ ಬಂದರೆ ಸಾಕು.
ಬಿಸಿಲು ಆಯಿತು. ಈ ಚಿಪ್ಪಿನ ಮಾಂಸ ಬೆಂದಿದೆ. ಕಟ್ ಮಾಡಿ ಕ್ಲೀನ್ ಮಾಡಿದ ನುಗ್ಗೆಕೋಡು 6 ನುಗ್ಗೆಕೋಡನ್ನು ಹಾಕ್ತಾ ಇದ್ದೇನೆ. ಮತ್ತೆ ಒಂದು ದೊಡ್ಡ ನೀರುಳ್ಳಿಯನ್ನು ಕೂಡ ಹಾಕ್ತಿದ್ದೇನೆ. ಮಾಡಿದ 4 ಕಾಯಿ ಮೆಣಸು, 4 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ, ಹೀಗೆ ಹಾಕುವ 2 ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದಕ್ಕೋಸ್ಕರ 1 ಬಡ್ಡು ಪುಲಿ ಅಂದರೆ ಈ ಬಿಂಡಸೋಲ್ ಅಂತ ಹೇಳ್ತಾರೆ, ಅದನ್ನು ಹಾಕ್ತಿದ್ದೇನೆ. 1 ಸ್ಪೂನು ಕೊತ್ತಂಬರಿ ಹುಡಿ, 1 ಸ್ಪೂನ್ ಜೀರಿಗೆ ಹುಡಿ, 1 ಸ್ಪೂನ್ ಕೆಂಪು ಮೆಣಸಿನ ಹುಡಿ, 1 ಸ್ಪೂನು ಗರಂ ಮಸಾಲ ಹುಡಿಯನ್ನು ಹಾಕುವ, 1 ಸ್ಪೂನ್ ಅರಸಿನ ಹುಡಿಯನ್ನು ಹಾಕ್ತಿದ್ದೇನೆ. ತೆಂಗಿನಕಾಯನ್ನು ಕಡಿದು ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದರ ಹಾಲನ್ನು ಹಾಕುವ. ನಿಮಗೆ ರಸ ಎಷ್ಟು ತೆಳು ಬೇಕು ನೋಡಿ ಅಷ್ಟು ಸ್ವಲ್ಪ ನೀರನ್ನು ಹಾಕುವ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕುವ. ಬೇಯಿಸಿಟ್ಟ ಈ ಚಿಪ್ಪಿನ ಮಾಂಸವನ್ನು ಇದಕ್ಕೆ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆಯ ಮೇಲೆ ಅಥವಾ ಗ್ಯಾಸ್ ಮೇಲೆ ಇಡುವ. ನಾನೀಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಯಾವುದೇ ಪದಾರ್ಥ ಮಣ್ಣಿನ ಬಿಸಿಲಲ್ಲಿ ಮಾಡಿದರೆ ಬಹಳ ರುಚಿಯಾಗುತ್ತೆ. ಪ್ಲಾಸ್ಟಿಕ್ ಉಂಟಲ್ಲ, ಅಕ್ಕಿಗಳೆಲ್ಲ ಬಂದು ಇದೆಲ್ಲ ತಿಂತವೆ. ಅಕ್ಕಿಗಳಿಗೆ ಕೊಡ್ತೇವೆ ನಾವು ಸ್ವಲ್ಪ ತಿಂಡಿ ಅಂತ. ನಮಗೆ ಕೂಡ ಸ್ವಲ್ಪ ಬೇಕಾಗ್ತದೆ ಪ್ಲಾಸ್ಟಿಕ್. ಇದು ಮಿರಾಕಲ್ ಫ್ರೂಟ್ ಅಂತ. ಇದು ತಿಂದ ನಂತರ 4 ಗಂಟೆ ಬಾಯಿ ಅಲ್ಲಿ ಹಾಗೇ ಸಿಹಿಯೇ ಉಳಿತದೆ. ಎಂಥ ಕೈ ತಿಂದರೆ ಕೈ ಕುಡಿದ್ರೂ ಕೂಡ ಆ ಸಿಹಿ ಹೋಗುವುದಿಲ್ಲ, ಅಷ್ಟು ಸಿಹಿ. ಕೆಂಪಾದ ನಂತರ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಅಪರೂಪದ ಆನೆಬಟ್ಟಿ ಮರವಾಯಿ ಚಿಪ್ಪು ಏನಿದೆ ಅದರ ಒಂದು ರಸವನ್ನು ಮಾಡಿದ್ದೇನೆ. ಅವರು ಹೇಳಿದರು ಮಟನ್ ಕರಿಯಾಗಿ ಆಗ್ತದೆ, ಇದು ಮಾಡಿ ನೋಡಿ ಅಂತ. ಇದು ಮಟನ್ ಆಗೇನೆ ಪರಿಮಳ ಬರ್ತಾ ಉಂಟು. ನಾನು ಅದಕ್ಕೆ ಡ್ರಮ್ ಸ್ಟಿಕ್ ನುಗ್ಗೆಕೋಡನ್ನು ಹಾಕಿದ್ದೇನೆ. ನುಗ್ಗೆಕೋಡು ನಿಮಗೆ ಗೊತ್ತುಂಟು ಭಾಳ ರುಚಿ. ನುಗ್ಗೆಕೋಡು ಮತ್ತು ಈ ಸ್ಪೆಷಲ್ ಆದ ಒಂದು ಮರವಾಯಿ ಒಟ್ಟಿಗೆ ಕೂಡಿ ತುಂಬ ಪರಿಮಳ ಬರ್ತಾ ಉಂಟು. ಇವಾಗ ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ. ನನ್ನ ಗಂಜಿ ಕೂಡ ರೆಡಿಗೆ ಆಗಿದೆ. ಗಂಜಿ ಒಟ್ಟಿಗೆ ತುಂಬ ಸೂಪರ್ ಆಗುತ್ತೆ. ಮತ್ತು ಮನೆಯಲ್ಲೇ ಬೆಳೆದ ಈ ಮನೋಲಿ ಸುಕ್ಕ ಕೂಡ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡುವ. ಈ ಮರವಾಯಿ ಚಿಪ್ಪು ಏನಿದೆ ಇದರ ಪೀಸ್ ಉಂಟಲ್ಲ ಮಟನ್ ಆಗೇ ಉಂಟು. ನಾನು ಕೂಡ ಮೊದಲಿಗೆ ಇದು ತಿನ್ನೋದು ಭಾಳ ರುಚಿಯಾಗಿದೆ. ಎಷ್ಟು ರುಚಿಯಾಗ್ತದೆ ಅಂತ ನಾನು ಎನಿಸಿಲ್ಲ ನೋಡಿ. ಮಟನ್ ಹೇಗೆ ನೋಡಿ ಪೀಸ್ ಮಾಡಿದರೆ ಟೇಸ್ಟ್ ಬರುತ್ತೆ, ಹಾಗೆ ಬರ್ತಾ ಉಂಟು. ಭಾಳ ರುಚಿಯಾಗಿದೆ. ಎಂಥ ಟೇಸ್ಟ್,
ಈ ಕೋರು ರೊಟ್ಟಿ ಉಂಟಲ್ಲ ಅದರ ಒಟ್ಟಿಗೆ ಮತ್ತು ದೋಸೆ ಎಲ್ಲ ಮಾಡಿದರೆ ಅದರ ಒಟ್ಟಿಗೆ ತಿಂದು ಕೂಡ ಭಾಳ ರುಚಿ ಆಗ್ಬೋದು. ನಾನು ಗಂಜಿ ಒಟ್ಟಿಗೆ ಊಟ ಮಾಡ್ತಿದ್ದೀನಿ ಇವತ್ತು. ಇದು ಸೂಪರ್, ತುಂಬ ಟೇಸ್ಟಿಯಾಗಿದೆ. ನಾವಿಲ್ಲಿ ಕರಾವಳಿ ಸೈಡ್ ಮಂಗಳೂರಲ್ಲಿ ಇರ್ಬೋದು, ಉಡುಪಿ ಮಲ್ಪೆಗೆಲ್ಲ ಮಾರ್ಕೆಟಿಗೆಲ್ಲ ಹೋಗ್ತಾ ಇರ್ತೀನಿ. ನಾನು ಎಲ್ಲಿ ನೋಡಲಿಲ್ಲ, ಇದು ಸಸ್ತಾನದಲ್ಲಿ ಮಾತ್ರ ನಾನು ನೋಡಿದ್ದು. ಸಸ್ತಾನಕ್ಕೆಲ್ಲ ಹೋದರೆ ನಿಮಗೆ ಅಲ್ಲಿ ಸಿಗ್ಬೋದು, ಅಲ್ಲಿ ಒಳ್ಳೊಳ್ಳೆ ಮೀನು ಇರ್ತದೆ. ಆಚೆ ಎಲ್ಲ ಹೋದರೆ ನೋಡಿ ಸಿಕ್ಕಿದ್ರೆ ತಂದು ಈ ಥರ ಮಾಡಿ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.